ನಮಸ್ಕಾರ. ನಾನು ಬೈಂದೂರು ಚಂದ್ರಶೇಖರ್ ನಾವ್ಡ. 22 ವರ್ಷ ಸೇನೆಯಲ್ಲಿ ಸೇವೆ ಸಲ್ಲಿಸಿದವ. ಕಾರ್ಗಿಲ್ ಯುದ್ಧ ನೆನಪು ಮಾಡಿಕೊಂಡ್ರೆ ಒಂದು ನಮಗೀಗ ನೆನಪಿ ಬರುವುದೇನೆಂದರೆ, ನಾನು ಆವಾಗ ಬಿಲ್ಕುಲ್ ಬಾರ್ಡರ್ನಲ್ಲೇ ಇದ್ದೆ. ಬಂಕರಲ್ಲಿ ಮಲಗಬೇಕಿತ್ತು. ಆವಾಗ ಬಂಕರಲ್ಲಿ ರೈಫಲ್ ಇಟ್ಕೊಂಡು ಬೂಟೆಲ್ಲ ಹಾಕೊಂಡು ಆಮೇಲೆ ಹೆಲ್ಮೆಟು ಸಹ ಜೊತೆಯಲ್ಲಿ ಇಟ್ಕೊಂಡು ಮಲ್ಕೊಳ್ಬೇಕಿತ್ತು. ಅಲ್ಲಿ ಏನಾಗ್ತಿತ್ತಂದರೆ, ಪಾಕಿಸ್ತಾನದ ಕಡೆಯಿಂದ ಕಂಟಿನ್ಯೂಸ್ ಆಗಿ ಫೈರ್ ಬರ್ತಾಯಿತ್ತು. ರಾತ್ರಿ ನಮ್ಗೇನು ಅನಿಸ್ತಾ ಇತ್ತಂದರೆ, ಫೈರ್ ಬರ್ತಾ ಇರುವವರೆಗೆ ಅವರು ಆ ಕಡೆಯಿಂದ ಈ ಕಡೆ ಬರ್ತಾ ಇಲ್ಲ ಅನ್ನೋದೊಂದು ಧೈರ್ಯ. ಫೈರ್ ಏನಾದರೂ ನಿಂತಂದರೆ ಎಲ್ಲೋ ಅವ್ರು ನಮ್ಮ ಕಡೆ ಬರ್ತಿದ್ರೇನೋ ಅನ್ನೋ ಮನೆ ಪುಕು ಪುಕು ಹೀಗೆ. ಮತ್ತು ಕತ್ಲೆಯೊಳಗೆ ಕಾಣ್ತಾ ಇರಲಿಲ್ಲ ಇತ್ತು. ಅವಾಗ ಏನು ಮಾಡ್ತಿದ್ರು, ಒಂದು ಮೇಲೆ ಪ್ಯಾರಾ ಫೈರ್ ಮಾಡ್ತಾ ಇದ್ರು. ಆ ಫೈರ್ ಆದವು ಒಂದು 2-3 ನಿಮಿಷ ಇದರೆಲ್ಲ ಕಾಣ್ತಿತ್ತು. ಅವಾಗೇನೋ ಒಂಥರ ಧೈರ್ಯ. ಹೀಗೆ ಆ ದಿವಸ ನೆನ್ಪು ಮಾಡ್ಕೊಂಡ್ರೆ ಇವತ್ತಿಗೂ ಒಂಥರ ಏನೋ ಎದಿಗೇನೋ ಯಾರೋ ಏನು ನೋವು ಮಾಡ್ತಿದ್ರೇನೋ ಅನಿಸುತ್ತೆ. ಕೇಂತ ಇರಿ ರೇಡಿಯೋ ಕುಂದಾಪುರ.